समर्यारी हरो
ಮಧುವಕರ ಹಿಡಿದು ನಡೆದು ದಶ ದಿಶೆಯಲ್ಲಿ ಪಿನ್ನಲಿಗೆ ಕುಂಭಕರ್ಣ ಭೀಷಣ ವಿಜಯ ಮಧುವಕರ ಹಿಡಿದು ನಡೆದು ದಶ ದಿಶೆಯಲ್ಲಿ ಪಿನ್ನಲಿಗೆ ಲೋಕ ಜನ ಸಮಾನರಿಲ್ಲ ಅಖಿಲ ಲೋಕ ಜನ ಸಮಾನರಿಲ್ಲ ಪ್ರಭುವೆನಿಪ ದೋಷವೆದಗೆ ಸರಿಸಮರೆ ಪ್ರಭುವೆನಿಪ ದೋಷವೆದಗೆ ಸರಿಸಮರೆ ದೋಷವೆದಗೆ ಸರಿ ಸಮರ ವಿಜಯ ಧ್ವಜವ ಮೆರೆಸಿದೆ ಗೆಲ್ಲಿವೆ ದಶ ಮುಖದ ಸಿರಿಯ ವಿಜಯ ದಶ ಮುಖದ ಸಿರಿಯ ವಿಜಯ ದಶ ಮುಖದ ಸಿರಿಯ ವಿಜಯ ನಾನು ಚತುರ್ದಶಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಳ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಪ್ರಚಂಡ ರಾವಣ ಪ್ರಹಸ್ತ ದೈತ್ಯೇಂದ್ರ ಪ್ರಭುವರ ತ್ರಿವಿಕ್ರಮನಾದ ನನ್ನ ಆಳ್ವಿಕೆಯಲ್ಲಿ ದೇವಮಾನವರೆಲ್ಲರೂ ನನ್ನ ಪರಾಕ್ರಮಕ್ಕೆ ಅಂಜಿ ನಡೆಯುತ್ತಿರುವರೆ ಅಷ್ಟದಿಕ್ಪಾಲಕರೆಲ್ಲರೂ ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೆ ಎಲ್ಲವನ್ನು ವಿವರವಾಗಿ ತಿಳಿಸೋ ದೈತ್ಯೇಂದ್ರ ಜಯಿಸುವೆ ಜಗತ್ತಿಗಲೇ ಸುರಕುಲೆ ಜನರೇ ಜತಿ ಪ್ರಥಮ ಜಯಿಸುವೆ ಜಗತ್ತಿಗಲೇ ಸುವೆ ಜಗತ್ತಿಗಲೇ ಜನರೇ ಜತಿ ಪ್ರಥಮ ಜಯಿಸುವೆ ಜಗತ್ತಿಗಲೇ ಪುರಂದರ
ನಡಿಗಲೆ ಅಷ್ಟ ದಿಕ್ಪಾಲಕರು ಅಂದರೆ ವಾಯು ಸದಾ ನಿನ್ನ ಮನೆಯ ಕಸವನ್ನು ಗುಡಿಸುತ್ತಿರುವನು. ಓಡಿಸಲು ಇಂದ್ರನು ಸಾಮ್ರೋಷ್ಟಿಯಿಂದ ಮಳೆಯನ್ನು ಸುರಿಸುತ್ತಿರುವನು. ಓಡಿಸಲು ಬ್ರಹ್ಮನು ಪಂಚಾಂಗ ಶ್ರವಣವನ್ನು ಮಾಡುತ್ತಿರುವನು. ಓಡಲಿ ಇನ್ನು ಅಪ್ಸರ ಸ್ತ್ರೀಯರೆಲ್ಲ ಅಪ್ಸರ ಸ್ತ್ರೀಯರೆಲ್ಲರೂ ನಿಮ್ಮ ಪರಿಚರಣೆಯರಾಗಿ ನಿಮ್ಮನ್ನೇ ಓಲೈಸುತ್ತಿರುವರು ದೈತ್ಯೇಂದ್ರ. ಓಲೈಸಲೇಬೇಕು. ಹೀಗಿರುವಾಗ ನಿಮ್ಮ ಪರಾಕ್ರಮಕ್ಕೆ ಚ್ಯುತಿ ಬರುವುದುಂಟೆ? ಎಲ್ಲವೂ ನಿರಂತರವಾಗಿ ಸಾಗುತ್ತಿರುವುದು ಸಾರ್ವಭೌಮ. ಬಾಹುಬೃಹಸ್ತ ಪ್ರಚಂಡ ಪ್ರತಾಪಶಾಲಿಗಳಾದಂತಹ ನಿಮ್ಮಂತಹ ಸಚಿವ ಶ್ರೇಷ್ಠರು ಮಾರೀಚ ಮೊದಲಾದವರು ಚಾತುರ್ಯದಿಂದ ಕೂಡಿರಲು ಚತುರ್ದಿಷ್ಟ ಭುವನಗಳಲ್ಲಿಯೂ ಜಯಲಕ್ಷ್ಮಿ ನಮ್ಮ ಕರತವಾಲ ಅಂತಹ ಆಶ್ಚರ್ಯವೇನು? ಒಳಗಿನ ಗದ್ದಲವೇನು ತಿಳಿಯಿರಿ? ತಂಗಿಯಾದ ಶೂರ್ಪನಖಾಗೆ ರೋಧಿಸುತ್ತಾ ಬರುತ್ತಿರುವರು. ಹೌದೇ? ಹಾಗಾದ್ರೆ ಅವಳನ್ನ ಬಹು ಗೌರವದಿಂದ ಕರೆತಾಗಬಹುದು. ಅಲ್ಲ ಅಷ್ಟೇ ಅಲ್ಲ ಅಣ್ಣ, ಅವರ ಜೊತೆಯಲ್ಲಿ ಹಣ್ಣನೆಯಾದ ಸೀತೆಯೂ ಇದ್ದಳು. ಅವಳು ನಿನಗೆ ತಕ್ಕವಳೆಂದು ಹಿಡಿದು ಹೋದಾಗ ಆ ರಾಮ ಲಕ್ಷ್ಮಣರು ನನ್ನನ್ನು ಹಿಡಿದು ಅಪಹಾಸ್ಯ ಮಾಡಿದಳು. ಏ ತಂಗಿ, ಏನು ರೋದನೆ ಮಾಡುತ್ತಿರುವೆ? ಅಷ್ಟೇ ಅಲ್ಲ ಅಣ್ಣ, ಈ ನನ್ನ ಅಪಹಾಸ್ಯವನ್ನು ಅಣ್ಣಂದಿರಾದ ಕಲಾಸೂರಲ್ಲಿಗೆ ಹೇಳಲು ಹೋದಾಗ ಅವರು ಕೆಳಲಿ ಆ ರಾಮನಲ್ಲಿಗೆ ಹೋದರು. ಅಣ್ಣ, ಆ ದುಷ್ಟ ರಾಮ ಅಣ್ಣಂದಿರಂದ ಅವನ ಒಳ್ಳೆ ಇಲ್ಲ ಅಲ್ಲ. ಅಕರಾಕ್ಷ ಏನಂದು ಸರಿಯಾಗಿ ತಿಳಿಸಿ ಹೇಳಿರೋ. ಮಹಾಪ್ರಭು, ಇವರು ದಂಡಕಾರಣ್ಯಕ್ಕೆ ಹೋಗಿದ್ರಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶ ಆಗಿದೆ. ರಾಮ, ಲಕ್ಷ್ಮಣ, ಆ ರಾಮನ ಹೆಂಡತಿ ಸೀತೆ. ಆ ಸೀತೆ ಬಹಳ ಸೌಂದರ್ಯವತಿ. ಏನಾದರೂ ಮಾಡಿ ನಿಮ್ಗೆ ತಂದು ಒಪ್ಪಿಸ್ಬೇಕು ಅಂತ ಹೋಗಿದ್ದಾರೆ. ಅವನು ಲಕ್ಷ್ಮಣ ಪಟ್ಟಿಂಗ ಇವರಿಗೆ ನಾಸಿಕಚ್ಛೇದನ ಮಾಡಿ ಕಳಿಸಿದ್ದಾರೆ. ಎಂತಹ ಅಪಮಾನ, ಎಷ್ಟು ಅನರ್ಥ! ಕಡರಿವರ ಕಡಿದಿಡುವೆನ, ಕಡರಿವರ ಕಡಿದಿಡುವೆನ.
ನಿಮ್ಮನ್ನೀಗಲೇ ಧ್ವಂಸ ಮಾಡಿ ಆ ಜಾನಕಿ ಮುಂದಲೇ ನಿಡಿದಳ ತಂದು ನನ್ನ ರಾಣಿಯನ್ನಾಗಿ ಮಾಡಿಕೊಳ್ಳುವೆ. ಆಯ್ತಲ್ಲ, ರೋಹಸ್ತ, ಆ ರಾಮನನ್ನು ಕೊಂದು ವಿಧವೆಯಾದ ಸೀತೆಯನ್ನು ಕಟ್ಟಿಕೊಂಡರೆ ರಾಜ ಪದವಿಗೆ ಕುಂದುಕಾಲವೇ? ಯೋಚಿಸಿ ನೋಡು. ಅಣ್ಣ ಸರಿ, ಇದು ಯೋಚಿಸುವ ಸತ್ಯ ವಿಷಯ ಸರಿ. ನಮ್ಮ ತಂಗಿಯಾದ ಶೂರ್ಪನಖೆಯನ್ನು ಈ ರೀತಿ ಅಪಮಾನ ಮಾಡಿದ ಆ ಅರಧಾಮನನ್ನು ಈ ಕೂಡಲೇ ಸಂಹರಿಸುವನು. ಕುಂಭಕರ್ಣ, ಅಪ್ಪನೆ ಮಾಡಿ ಅಣ್ಣ. ಸ್ವಲ್ಪ ತಾಳು. ಅದಕ್ಕೋಸ್ಕರ ನಮ್ಮ ಮಾವನಾದ ಮಾರೀಚನಿರುವನು. ಅಣ್ಣ, ಅಣ್ಣಂದಿರು ಹೇಳಿದ ಹಾಗೆ ನೀನು ಆ ರಾಮನನ್ನು ಕೊಂದರೆ ನೀನು ಆ ವಿಧವೆಯನ್ನು ಕಟ್ಟಿಕೊಂಡಂತಾಗುವುದು. ನೀನಾರು ದಶಕಂದನಾವನ. ಆದರೆ ಆ ಸೀತೆಯನ್ನು ಅಪಹರಿಸಿ ತರಲು ಒಂದು ಉಪಾಯ ಇರುವುದು ಅಣ್ಣ. ಉಪಾಯ? ಹೆಂಗಿ? ಏನ ಉಪಾಯ? ಅಣ್ಣ, ನಮ್ಮ ಮಾವನಾದ ಮಾರೀಚನನ್ನು ಮಹಾರಂಗ ಹೂಪವನ್ನು ಹಾಲಿ ಆ ರಾಮನು ಕಟ್ಟಿಕೊಂಡಿರುವ ಪರ್ಣಶಾಲೆಯ ಮುಂದೆ ಆ ಮಾವ ಸುಳಿದಾಡುತ್ತಿರಲಿ. ಆಗ ಆ ಹುಣ್ಣನೆ ಹೀತ ಆ ಸಾರಂಗವನ್ನು ಬಯಸುವನು. ಆಗ ಮಾವ ಮಾರೀಚ ದೂರ ದೂರ ದೂರಕ್ಕೆ ಹೋಗುವನು. ಆ ರಾಮ ತರಲು ಹೋದಾಗ ನೀನು ಆ ಹೀತೆಯನ್ನು ಅಪಹರಿಸಬಹುದು. ಬಲ ಬಲ ತಂಗಿ, ಹೋಗೋದರೇನಂತೆ, ಬುದ್ಧಿ ತುಂಬಾ ಚೆನ್ನಾಗಿರುವುದು. ಹೋಗು, ನೀನು ನನ್ನೊಡನೆ ಬಂದು ಆ ರಾಮ ಲಕ್ಷ್ಮಣನನ್ನು ವಂಚಿಸಲು ಸಹಾಯ ಮಾಡಬೇಕು. ಸೀತೆ, ಅಯ್ಯೋ ಪಾಪಿ, ಇವನಿಗೆ ಎಂತ ದುರ್ಬುದ್ಧಿ ಹುಟ್ಟಿರುವುದು. ಹಿಂದೆ ವಿಶ್ವಾಮಿತ್ರನ ಯಾಗದಲ್ಲಿ ರಾಮ ಬಾಣದಿಂದ ಪೆಟ್ಟು ತಿಂದ ನಾನು ಸಮುದ್ರ ದಡಕ್ಕೆ ಬಂದು ಬಿದ್ದು ಇನ್ನು ರಾಮ ಲಕ್ಷ್ಮಣರೇನು ಸಾಮಾನ್ಯರೇ, ಇನ್ನು ಸುಧಾರಿಸಿಕೊಳ್ಳುವುದರಲ್ಲೇ ಇರುವೆನು. ಸ್ವಲ್ಪ ಯೋಚಿಸಿ ನೋಡು ರಾವಣ. ಮಾರೀಚ, ಏನು ಬಗಳುತ್ತಿರುವೆ? ನೀನು ನನ್ನ ಮಾತನ್ನು ಉಲ್ಲಂಘಿಸಿ ಮಾತನಾಡುತ್ತಿರುವೆಯ? ಈಗಲೂ ನನ್ನ ಮಾತನ್ನು ಕೇಳಿದರೆ ಸರಿ, ಇಲ್ಲವಾದರೆ ಈ ಖಡ್ಗ ಪ್ರಹಾರಕ್ಕೆ ಆಗಬೇಕಾಗಿತ್ತು. ಎಚ್ಚರಿಕೆ! ಈ ನೀಚನಿಗೆ ಬುದ್ಧಿ ಕೆಟ್ಟಿರುವುದು. ಇವನಿಂದ ಸಾಯುವುದಕ್ಕಿಂತ ಆ ರಾಮ ಬಾಣದಿಂದ ಸತ್ತರೆ ಮುಕ್ತಿ ಮಾರ್ಗವೂ ದೊರಕುವುದು. ರಾವಣ, ನಿನ್ನ ಇಷ್ಟದಂತೆ ನಡೆ, ಹೋಗೋಣ. ಮಾವ, ಈಗ ದಾರಿಗೆ ಬಂದಯ? ನಡೆ, ಹೋಗೋಣ. ನೋಡೇಗಿ ಬಂದ
ಬಹಳವ ಬೀರುವ ತರ ತರದ ಪುಸ್ತಕ ಮರುಗ ಮಲ್ಲಿಗೆ ಜಾತಿ ಮನಸೂರ ಮರುಗ ಮಲ್ಲಿಗೆ ಜಾತಿ ಮನಸೂರ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಅದಕ್ಕೆ ಬಹಳ ಮುದವ ತರುವ ಅದಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪವ ಬೆಳೆದಿರಲು ನೋಡೆಗಿ ಬನ ಚಂದ್ರವ ಸೀತಾ ನೋಡೆಗಿ ಬನ ಚಂದ್ರವ ನೋಡೆಗಿ ಬನ ಚಂದ್ರವ ಸೀತಾ ನೋಡೆಗಿ ಬನ ಚಂದ್ರವ ಜಾನಕಿ ನೀರ ಕೋಗಿಲಾಲ ಮಗಳ ನೀರಿನಲ್ಲಿಯ ತುಂಬಿಗಳ ನೀರ ಕೋಗಿಲಾಲ ಮಗಳ ನೀರಿನಲ್ಲಿಯ ತುಂಬಿಗಳ ಸಾರಿ ಓಡುತ್ತಿಯ ಹರಿಗಳ ನೀರಿನಲ್ಲಿಯ ಸಿಗತಿ ಕಂಡಳ ಮಗಳ ನೀರಿ ಬೆರೆಸಿಯ ತುಂಬಿಗಳ ಸಾರಿ ಓಡಿಸಿಯ ಹರಗಿಗಳ ನೀರಿ ಬೆರೆಸಿಯ ಸಿಗತಿ ಕಂಡಳ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ಅದಕ್ಕೆ ಬಹಳ ಮುದವ ತರುವ ಅದಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪವ ಬೆಳೆಸಿರಲು ನೋಡೆಗಿ ಬನ ಚಂದ್ರವ ಸೀತಾ ನೋಡೆಗಿ ಬನ ಚಂದ್ರವ ನೋಡೆಗಿ ಬನ ಚಂದ್ರವ ಸೀತಾ ನೋಡೆಗಿ ಬನ ಚಂದ್ರವ ನೋಡೆಗಿ ಬನ ಚಂದ್ರವ ನೋಡೆಗಿ ಬನ ಚಂದ್ರವ ಪ್ರಾಣೇಶ್ವರ ಸ್ವಾಮಿ ಜಾನಕಿ ಆಶಾ ಜೀವನ ಶುಭ ದಿನ ಜಾನಕಿ ಆಶಾ ಜೀವನ ಶುಭ ದಿನ ಹೊಸತನವನನ ಕಂಡೆನ ಆಶಾ ಜೀವನ ಶುಭ ದಿನ ಒಲವೇ ಹೊಸತನ ಕಂಡೆನ ಆಶಾ ಜೀವನ ಶುಭ ದಿನ ಜಾನಕಿ ಹೊಸತನ ಬಯಸಿದೆ ಹೊಸತನ ಬಲುನ
ನೋಡ ಅತ್ತಲ ದೇಗೈ ಎತ್ತ ನೋಡ ಅತ್ತಲ ದೇಗೈ ಚಿಂತಕ್ಕೆ ಮುಗಿರುವುದು ಎತ್ತ ನೋಡ ಅತ್ತಲ ದೇಗೈ ಸೀತಾ, ಈ ಪಂಚವಟಿ ಅರಣ್ಯವನ್ನು ನೋಡಿದ್ಯಾ? ಎಷ್ಟು ಮನೋಹರವಾಗಿರೋದು. ಆಹಾ. ಸ್ವಾಮಿ ಅಲ್ಲಿ ನೋಡಿದರ ಪ್ರಿಯ ಸ್ವಾಮಿ ಜಾನಕಿ ಇಲ್ಲಿ ನೋಡಿ ಲಾಲಿಸೈ ನೀರಾಜನೆ ಲಲಿತಾ ವನವಿರಾಜಮಾನನೆ ಹರಿಸೈ ನೀಲಾಂಜನೆ ನಯನಾ ಜಾನಕಿ ಬೇಡ. ಕಾಂತನೆ ಮೃಗಲಿದ ನೀನಂದು ಭಕ್ತರ ಕಾಂತನೆ ಮೃಗಲಿದ ನೀನಂದು ಭಕ್ತರ ಸಂತಸ ಪಡುವೆನು ನಾ ಸಂತಸ ಪಡುವೆನು ನಾ ರಣವೀರಾಜಮಾನನೆ ಈ ಮೃಗವನ್ನು ನೋಡಿದ್ರ ಸ್ವಾಮಿ ಮಾಯಾ ಮೃಗವನೀನಿದ ಮಾಯಾ ಮೃಗವನೀನಿದ ನೋಡಿ ಬಯಸು ಈಗ ಮಾಯಾ ಮೃಗವನೀನಿದ
ಜಾನಕಿ, ನೋಡಿ ಸ್ವಾಮಿ, ಆ ಮೃಗವು ಅದೆಷ್ಟೊಂದು ಸುಂದರವಾಗಿರುವುದು. ಸ್ವಾಮಿ, ಆ ಮೃಗವನ್ನು ನನಗೆ ಹಿಡಿದು ಕೊಡಬಲ್ಲಿರಾ ಪ್ರಿಯ? ಆರ್ಯನೇ, ನವರತ್ನ ಮಾಯವಾದ ಜಿಂಕೆಯು ಈ ಲೋಕದಲ್ಲಿರುವವೇ. ಮಾರೀಚ ನಮ್ಮ ರಾಕ್ಷಸನು ಮಾಯಾರೂಪದಿಂದ ತಿರುಗುತ್ತಿದ್ದನ್ನು ನಾನು ಅನೇಕ ವೇಳೆ ಬಲ್ಲೆ ಅಷ್ಟೇ. ಆದ್ದರಿಂದ ನೀನು ಇದರಲ್ಲಿ ನೀನೇಕೆ ವಿಶ್ವಾಸ ಪಡುತ್ತಿರುವೆ? ಸೀತಾ, ಲಕ್ಷ್ಮಣನ ಮಾತನ್ನು ನಂಬಿದರೆ ಬಹಳ ಸುಖವಿರುವುದು. ಅದರಿಂದ ತೊಂದರೆ ಸಂಭವಿಸಬಹುದು. ಪ್ರಾಣೇಶ್ವರ, ಹಾಗೇನಿಲ್ಲ ಸ್ವಾಮಿ. ಹಾಗೇನಾದರೂ ಅದು ರಾಕ್ಷಸರ ಮಾಯೆಯೇ ಆಗಿದ್ದರೆ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತನ್ನಿ ಸ್ವಾಮಿ. ದರ್ಭಾಸನದ ಮೇಲೆ ಹಾಸಲು ಸುಂದರವಾಗಿರುವುದು. ಲಕ್ಷ್ಮಣ, ನಾನು ಈ ಮೃಗವನ್ನು ಹಿಡಿದುಕೊಂಡು ಬರುವವರೆಗೂ ಸೀತೆಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡಿರು. ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀನು, ಎಲ್ಲಿಗೆ ಹೋಗುವೆ ಉಲ್ಲ ಮೃಗವೇ ನೀನು, ಅಲ್ಲಿಯೇ ನಿನ್ನನು, ಅಲ್ಲಿಯೇ ನಿನ್ನನು ಕೊಲ್ಲ ನಾಡಾಗಿಸುವೆ. ಎಲ್ಲಿಗೆ ಹೋಗುವೆ ಆ ಲಕ್ಷ್ಮಣ ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೀಯಾ ಮೈದನ? ಕೇಳಿದೀಯಾ ನಿನ್ನಣ್ಣನ ಆರ್ತ ಧ್ವನಿಯು? ಹೋಗು ಮೈದನ, ಬೇಗನೆ ಹೋಗಿ ನಿನ್ನಣ್ಣನ ಕುಶಲತೆಯನ್ನು ನೋಡಿ ಬರುವನಾಗು. ಪೂಜ್ಯಳೆ, ಭಯಪಡಬೇಡಿ. ರಾಮಚಂದ್ರನಿಗೆ ಅಪಾಯವೆಂದರೆ ಏನು? ಯಾರೋ ರಾಕ್ಷಸ ನಮ್ಮನ್ನು ವಂಚಿಸಲು ಬರುತ್ತಿರಬಹುದು, ಈಗ ಕೂಗಿಕೊಂಡು ಬರುತ್ತಿರಬಹುದು. ಧೈರ್ಯದಿಂದಿರು. ಇಲ್ಲ ಲಕ್ಷ್ಮಣ, ಇಲ್ಲ. ಅದು ನಿನ್ನಣ್ಣನ ಧ್ವನಿಯೇ ಹೊರತು ಅನ್ಯತಾ ಆಗಿರಲಾರದು. ಹೋಗು ಮೈದನ, ನನ್ನ ಮಾತನ್ನು ಕೇಳು. ಹೋಗಿ ನಿಮ್ಮಣ್ಣನ ಕುಶಲತೆಯನ್ನು ತಿಳಿದು ಬರುವನಾಗು. ಶಿವ ಶಿವ, ತಾಯೇ, ಇಂಥ ಹೃದಯ ಶೂಲವಾದ ಮಾತುಗಳನ್ನಾಡಬೇಡಿ. ಲಕ್ಷ್ಮಣ, ಹಾಗಾದ್ರೆ ಹೋಗಲಾರಿಯ? ಹೋಗಲಾರಿಯ ಲಕ್ಷ್ಮಣ? ಓಹೋ, ನನಗೀಗ ಅರ್ಥವಾಯಿತು ನಿನ್ನ ಮನಸ್ಸಿನ ಭಾವನೆಯು. ನೀನು ಆ ಭರತನು ಅದೆಷ್ಟೊಂದು ದಿವಸಗಳಿಂದ ನಿನ್ನಣ್ಣನ ಕೇಡಿಗಾಗಿ ಬಯಸುತ್ತಿದ್ದರೋ ಏನೋ. ಈ ದಿವಸ ನಿನ್ನಣ್ಣನೇನಾದರೂ ಕೇಡಿಗಾಹುತಿಯಾದರೆ ನಿನ್ನತ್ತಿಗೆಯು ನಿನ್ನವಳಾಗೋಳೆಂಬ ದುರಾಲೋಚನೆ ನಿನ್ನದು. ರಾಮಚಂದ್ರ, ಉರಿಯಾಳ್ ಕಾಯಿಸಿದ ಸರ ನಿಲ್ದ ಶಿವ ಶಿವ. ಅಯ್ಯೋ, ಇದಕ್ಕೆ ನಾನು ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಈ ಸ್ತ್ರೀಯರು ಕಠಿಣ ಹೃದಯರು, ಹಿಡಿದ ಛಲವನ್ನು ಸಾಧಿಸಲು ಗಟ್ಟಿಗರು. ಇವಳನ್ನು ಕಾಪಾಡಬಾರದು ನನ್ನದಾಗಿರುವುದು. ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ತಿಳಿದು ಬರುವವರೆಗೂ ಈ ಸಪ್ತಗೆರೆಗಳನ್ನು ದಾಟಿ ಈಚೆಗೆ ಬರಬಾರದು. ದೈವವು ನಿನ್ನನ್ನು ಕಾಪಾಡಲಿ. ನಾನಿನ್ನು ಹೋಗಿ ಬರುವೆನು. ಬೇಗನೆ ಬರುವನಾಗು. ಓದಿ ಭಿಕ್ಷಾಂದೆ. ಪಾಪಿಯ ಜೀವನ ಪಾವನಗೊಳಿಸಿ ಪರಶಿವಲಿಂಗ ನಮೋ. ಪಾಪಿಯ ಜೀವನ ಪಾವನಗೊಳಿಸಿ ಪರಶಿವಲಿಂಗ ನಮೋ. ಹರ ಹರ ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಭವತಿ ಭಿಕ್ಷಾಂ ದೇಹಿ.
ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ ಶಂಭೋ ಮಹಾದೇವ. ಓಹೋ, ಯಾರೋ ಪೂಜ್ಯರು ಬಂದು ಭಿಕ್ಷೆಯನ್ನು ಯಾಚಿಸುವಂತಿರುವುದಲ್ಲ. ಆಗಲಿ ಪೂಜ್ಯರೇ, ಇದೋ ನಿಮಗೆ ವಂದಿಸುವೆನು. ಸದಾಶಿವನು ನಿಮಗೆ ಮಂಗಳನುಂಟು ಮಾಡಲಿ ಶಂಭೋ ಮಹಾದೇವ. ಓಹ್, ಏನು ಮಾಡಲಿ, ಪೂಜ್ಯರು ಬಂದಿರುವರು, ಅವರಿಗೆ ಏನಾದರೂ ನೀಡೋಣವೆಂದರೆ ನನ್ನ ಪತಿಯೂ ಸಹ ಸನಿಹದಲ್ಲಿಲ್ಲವಲ್ಲ, ಏನು ಮಾಡಲಿ. ಪೂಜ್ಯರೇ, ಸ್ವಲ್ಪ ಕಾಲ ನೀವು ಇಲ್ಲಿಯೇ ವಿಶ್ರಮಿಸಿಕೊಂಡರೆ ನನ್ನ ಪತಿಯು ಹಾಗೂ ನನ್ನ ಮೈದುನನ್ನು ಬಂದು ಬಿಡುವರು. ಅವರು ಬಂದ ಬಳಿಕ ನಾವು ಮೂವರೂ ಸೇರಿ ನಿಮಗೆ ಆತಿಥ್ಯವನ್ನು ಮಾಡುವೆವು. ನಾವು ಇಲ್ಲಿ ಬಹಳ ಕಾಲ ನಿಲ್ಲುವಂತಿಲ್ಲ, ಭಿಕ್ಷೆಯನ್ನು ಕೊಟ್ಟರೆ ಮುಂದಕ್ಕೆ ಹೊರಡುವೆವು. ಏನು ಮಾಡಲಿ, ಹಾಗೆ ಆಗಲಿ. ಮೈದುನನ ಆಜ್ಞೆಯೂ ಸಹ ಆಗಬೇಕಾಗಿತ್ತು. ಆಗಲಿ, ಸ್ವಲ್ಪ ನಿಧಾನಿಸಿ, ನಾನೇ ಭಿಕ್ಷೆಯನ್ನು ತರುವೆನು. ಭಿಕ್ಷೆಯನ್ನು ಸ್ವೀಕರಿಸಿ. ಮುಂದೆ ಬನ್ನಿ. ಸಾಧ್ಯವಿಲ್ಲ ಪೂಜ್ಯರೇ, ನನ್ನ ಮೈದುನನು ಸಪ್ತ ಋಷಿಯ ರೇಖೆಗಳನ್ನು ಬರೆದಿರುವೆನು, ಅದನ್ನು ದಾಟಿ ಮುಂದಕ್ಕೆ ಬರಲು ಸಾಧ್ಯವಿಲ್ಲ. ನೀವೇ ಸ್ವಲ್ಪ ಮುಂದೆ ಧಾವಿಸಿ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ಎಲೆ ಬೀರುವೆ, ಸಪ್ತ ಗೆರೆಗಳನ್ನು ಎಳೆದಿರುವುದು ಈ ಅರಣ್ಯದಲ್ಲಿ ರಾಕ್ಷಸರ ಅವಳಿ ಜಾಸ್ತಿಯಾಗಿರುವುದೆಂದು. ನನ್ನಂತ ಸನ್ಯಾಸಿಗೆ ಭಿಕ್ಷೆಯನ್ನು ನೀಡಬಾರದೆಂದಿಲ್ಲ. ಭಿಕ್ಷೆಯನ್ನು ಕೊಟ್ಟರೆ ಮುಂದಕ್ಕೆ ಹೊರಡುವೆನು, ಇಲ್ಲವಾದರೆ ಈ ಹಸಿವಿನ ದೋಷವು ನನ್ನೇ ಸೇರುವುದು. ಅಯ್ಯೋ, ಕೋಪಿಸಬೇಡಿ ಪೂಜ್ಯರೇ, ಕೋಪಿಸಬೇಡಿ. ಆಗಲಿ, ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುವೆನು. ಪೂಜ್ಯರೇ, ಇದು ಸ್ವೀಕರಿಸಿ. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಇದು ಇನ್ನು ಮುಂದೆ ಸ್ವೀಕರಿಸಿ ಬನ್ನಿ. ಪೂಜ್ಯರೇ. ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಸ್ವೀಕರಿಸಿ ಪೂಜ್ಯರೇ. ಇನ್ನು ಮುಂದೆ. ಇದು ವಂಶಗಳ ಮಧುಚಂದ್ರನ ನವೇಂದ್ರನ ನೋಡು ಸಮಸ್ತ ನಿರ್ಜನರ ವರೋತ್ಸಾಹಭಂಗನ ಮನ್ಮತಾಂಗನ ನೋಡು ದಶೋಸನ ನೋಡು ಸುಪ್ರಚಂಡನ ನೋಡು ನೋಡಲರಿರಾಯ ಗಂಡನ ಈರೋ ಒಡ ಸಾರ್ವಭೌಮನ ಸುಂದರಿ ಯಾರೆಂದು ತಿಳಿಯುತ್ತೆ, ಯಾರೆಂದು ತಿಳಿಯುತ್ತೆ. ಕೆಲವೋ ನೀಚನೆ. ನಿನ್ನ ಪತಿ ನರಹೇಡಿ ರಾಮನಲ್ಲ, ನಪಂಸಕನಾದ ಲಕ್ಷ್ಮಣನೂ ಅಲ್ಲ. ಕುನ್ನಿಗಳಾದ ಭರತ ಶತ್ರುಘ್ನರಂತೂ ಅಲ್ಲವೇ ಅಲ್ಲ. 10 ತಲೆಗಳಿಂದಲೂ 20 ಬಾಹುಗಳಿಂದಲೂ ಕೂಡಿರುವ ದಶಕಂಠ ರಾವಣ ಸೀತಾ, ದಶಕಂಠ ರಾವಣ. ಇನ್ನೇನು ಮಾಡಲಿ, ರಾವಣನು ನನ್ನನ್ನು ಅಪಹರಿಸಲು ಬಂದಿರುವನಲ್ಲ. ರಾಮಚಂದ್ರ, ನೀನು ಸನಿಹದಲ್ಲಿಲ್ಲವೇ? ನಾನೇನು ಮಾಡಲಿ? ಕರಗತವಾದಳು ಸುಂದರಿ, ಕರಗತವಾದಳು ಸುಂದರಿ, ವಿರಚಿಸಿದೆ ತಂತ್ರದಿಂದ ಮೂಸತೆಯನ್ನೀಗಳ್. ಹೊರಕೈದಿ ಪಟ್ಟದರಸಿಯ
ಪಟ್ಟದರಸಿಯ ತೆರೆದು ಬಾಳ್ವೆಳಿಗಳು ಇವಳದಿ ಮುದತಿ ಸುಂದರಿ ಹೇಳುವೆನು ಕೇಳು. ಯಕ್ಷ ರಾಕ್ಷಸ ಅಷ್ಟದಿಕ್ಪಾಲಕರೆಲ್ಲರೂ ನನ್ನ ಅಧೀನರು, ದೇವನಾರ್ಯರೆಲ್ಲರೂ ನನ್ನ ಮನೆಯ ಪರಿಚಾರಣಿಯರು. ಈಗಿರುವಲ್ಲಿ ರಾಜ್ಯಹೀನನಾಗಿ ಓಡಿನಲ್ಲಿ ಅಲೆಯುತ್ತಿರುವ ಮನುಷ್ಯ ಮಾತ್ರದವನ್ನು ಕಟ್ಟಿಕೊಂಡು ಏನು ಪ್ರಯೋಜನ? ನಿನ್ನ ರೂಪಿಗೂ ಗುಣಗಾಂಭೀರ್ಯಕ್ಕೂ ಸರಿ ಹೋಗುವ ಈ ರಾವಣ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ನಡೆ ಹೋಗೋಣ. ನನ್ನ ಸ್ವಾಮಿಯು ಇಲ್ಲದ ವೇಳೆಯಲ್ಲಿ ನನ್ನನ್ನು ಅಪಹರಿಸುತ್ತಿರುವೆ. ನಿನಗೆ ನಾಚಿಕೆ ಆಗುವುದಿಲ್ಲವೇ? ಮೊದಲು ಇಲ್ಲಿಂದ ತೊಲಗು ಹೋಗು. ಜಾನಕಿ, ನಡೆ ಹೋಗೋಣ. ಏನು ಮಾಡಲು? ಈ ನೀಚರಂತೂ ನನ್ನನ್ನು ಬಿಡುವ ಹಾಗಿಲ್ಲ. ದಶರಥ ಚಕ್ರವರ್ತಿಯೇ, ಜಾನಕಿ, ನಡೆ ಹೋಗೋಣ. ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರ, ಮೈದುನ, ಲಕ್ಷ್ಮಣ, ಯಾರಾದರೂ ಬಂದು ನನ್ನನ್ನು ರಕ್ಷಿಸುವರಾಗಿ. ಯಾರಾದರೂ ನನ್ನನ್ನು ರಕ್ಷಿಸುವರಾಗಿ. ಆಹಾ, ಏನಿದು? ನನ್ನ ಪ್ರೇಮಿತ್ರವಾದ ದಶರಥನನ್ನ ಸ್ಮರಿಸುತ್ತಾ ಈ ರೀತಿಯಾಗಿ ರೋದನವನ್ನು ಮಾಡುತ್ತಿರುವವರು ಯಾರಾಗಿರಬಹುದು? ಓಹೋ, ರಾವಣ. ಎಲ್ಲವೋ ರಾವಣ, ಈಕೆ ಯಾರು? ಈಕೆಯನ್ನ ಈ ರೀತಿಯಾಗಿ ಸೆಳೆದುಕೊಂಡು ಹೋಗುತ್ತಿರಲು ಕಾರಣವೇನು? ಓಹೋ, ಇವನು ದಶರಥನ ಮಿತ್ರನಾದ ಜಟಾಯು, ಮಹಾಪರಾಕ್ರಮಿಯು. ನಾವು ಕಾರ್ಯ ಸಾಧನೆ ಮಾಡತಕ್ಕ ನಾವುಗಳು ಇವನೊಡನೆ ಚರ್ಚಿಸುವುದಕ್ಕಿಂತ ಮಾತನಾಡಿಸಿ ಹೋಗುವುದೇ ಮೇಲಾಗಿರುವುದು. ಎಲ್ಲವೋ ಈಕೆಯೋ ನನ್ನ ಧರ್ಮ ಬಗ್ಗೆ ವಿಚಾರಿಸಲು ಕಾರಣವೇನೋ? ಎಲ್ಲವೋ ನೀಚನೆ, ಪರಸ್ತ್ರೀಯರನ್ನು ನನ್ನ ಧರ್ಮ ಪತ್ನಿ ಎಂದು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಆ ನಾಚಿಕೆ ಸೇರಿ ಹೋಗಬಾರದೆ. ಅಯ್ಯ ಪಕ್ಷಿರಾಜ, ನಾನು ಶ್ರೀರಾಮಚಂದ್ರನ ಧರ್ಮ ಪತ್ನಿಯು, ದಶರಥ ಮಹಾರಾಜರ ಸೊಸೆಯು. ಈ ನೀಚನು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನೇ ನನ್ನನ್ನು ರಕ್ಷಿಸಿ ಕಾಪಾಡಬೇಕು. ಪರಮಪುತ್ರತೆ ಆಗಿರ್ತಕ್ಕಂಥ ಸೀತಾದೇವಿಯನ್ನು ಅಪಹರಿಸಿಕೊಂಡು ಕಳ್ಳನಂತೆ ಓಡಿ ಹೋಗುತ್ತೇವೆಯೋ? ನನ್ನನ್ನು ಜಯಿಸಿ ಮುಂದೆ ಹೋಗ. ಎಲ್ಲವೋ ಮುದಿಗೂಬೆ, ಸಪ್ತ ಸಮುದ್ರದಲ್ಲಿ ಜಲಚರಗಳನ್ನು ತಿಂದು ವಾಸ ಮಾಡುವ ನೀನು ಈ ತಿಲಕಾಧಿಪತ್ಯದ ಕೆಳಗೆ ಉಳಿಯಬಲ್ಲೆಯ? ಎಲೆಯಲವಾ ದುರಾತ್ಮ, ಹಾಗಾದರೆ ಯುದ್ಧಕ್ಕೆ ನಿಲ್ಲ. ಹೋಗಲಿ, ಸಿದ್ಧರಾಗು. ಈಗ ಇವನಿಗೆ ತಕ್ಕ ಮೋಸವನ್ನು ಮಾಡಿ ಪಾರಾಗಬೇಕು. ಎಲ್ಲವೋ ನಾವುಗಳು ಹೀಗೆ ಯುದ್ಧ ಮಾಡಿದರೆ ಸರಿ ಹೋಗುವುದಿಲ್ಲ. ಆದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನು ಅರಿತು ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ಹೇಳೋ? ನನ್ನ ಪ್ರಾಣದ ನೆಲೆಯು ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಉಂಗುಷ್ಟದಲ್ಲಿರುವುದು. ಹಾಗಾದ್ರೆ ಯುದ್ಧಕ್ಕೆ ನಿಲ್ಲು. ಆಗು. ರಾಮಚಂದ್ರ, ರಾಮ, ಸೀತಾ, ದಶರಥ. ಪಕ್ಷಿರಾಜನಿಗೂ ಈ ಗತಿಯುಂಟಾಯಿತಲ್ಲ. ಇನ್ನು ನನ್ನ ಸಂಗತಿಯನ್ನು ನನ್ನ ರಾಮನಿಗೆ ತಿಳಿಸುವರಾದರೂ ಯಾರು? ಅಯ್ಯೋ ಪರಮಾತ್ಮ, ಆಗಲಿ
ನಾನು ಪತಿವ್ರತೆಯಾಗಿದ್ದ ಪಕ್ಷದಲ್ಲಿ, ನಾನು ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ಪಕ್ಷದಲ್ಲಿ ಈ ಪಕ್ಷಿರಾಜನು ನನ್ನ ಸ್ವಾಮಿಯ ಬರುವ ತನಕ ಜೀವಂತವಾಗಿದ್ದು ಎಲ್ಲ ವಿಚಾರಗಳನ್ನು ನನ್ನ ಸ್ವಾಮಿಗೆ ತಿಳಿಸಿ ಅನಂತರ ಆತನ ಕೈಯಿಂದಲೇ ಸದ್ಗತಿಯನ್ನು ಒಂದು ಸೀತಾ, ನಿನಗೋಸ್ಕರ ಸಿದ್ಧವಾಗಿರುವ ರಥವನ್ನು ಹತ್ತು, ನಡೆ ಹೋಗೋಣ. ರಾಮಚಂದ್ರ ರಾಕ್ಷಸರ ಮಾಯಿಂದ ವಂಚಿತನಾದ ನಾನು ಬಹಳ ದೂರ ಬಂದಿರೋನು. ಆ ಮೃಗವನ್ನು ಸಂಹರಿಸಿದಾಗ ಕೂಗಿಕೊಂಡ ದೀನದಡಿ ಹಾ ಲಕ್ಷ್ಮಣ ಸೀತಾ ಎಂದು ಕೂಗಿಕೊಂಡಿತು. ಆ ಪರ್ಣಶಾಲೆಗೆ ಏನು ಪ್ರಮಾದವಾಗಿರುವುದು? ಅದು ಲಕ್ಷ್ಮಣನು ಗಾಬರಿಯಿಂದ ಇತ್ತಲೇ ಬರುತ್ತಿರುವನು. ಅಣ್ಣ ನಮಸ್ಕರಿಸುವೆ. ಲಕ್ಷ್ಮಣ, ಇದು ಇಷ್ಟೊಂದು ಆತುರನಾಗಿ ಬಂದಿಯಲ್ಲ? ಅಣ್ಣ, ನಿನ್ನ ಅರ್ಧಧ್ವನಿಯನ್ನು ಕೇಳಿದ ಕೂಡಲೇ ಅತ್ತಿಗೆಯವರು ನಿಮಗೆ ತೊಂದರೆ ಆಗಿರಬಹುದೆನ್ನೆ ಎಂದು ತಿಳಿದು ನಾನು ಎಷ್ಟು ಹೇಳಿದರೂ ಕೇಳದೆ ನನ್ನನ್ನು ಕಳುಹಿಸಿದರು. ಅಣ್ಣ ಲಕ್ಷ್ಮಣ, ಅದು ರಾಕ್ಷಸರ ಮಾಯೆ, ಮೃಗವೆಂದು ಮೋಸವದನೆ. ಅದನ್ನು ನಾನು ಸಂಹರಿಸಿದ ಕೂಗಿಕೊಂಡ ಧ್ವನಿಯು ಪರ್ಣಶಾಲೆಯಲ್ಲಿ ಏನು ಪ್ರಮಾದವಾಗಿರೋದು ನೋಡೋಣ. ನಡೆಯಿರಿ. ಹಂಗೆ ನಡಿ, ಹಂಗೆ ಹಂಗೆ. ಸೀತಾ, ಹಾ ಜಾನಕಿ, ಎಲ್ಲಿಯೂ ಕಾಣುವುದಿಲ್ಲ. ಜಾನಕಿ, ಹಾ ಲಕ್ಷ್ಮಣ, ಆ ನದಿ ತೀರಕ್ಕೇನಾದರೂ ಹೋಗಿರುವಳನ್ನು ನೋಡು. ಕಾನನ ಮಾದ್ಯಾದಿ ಮಾನಿನಿಯೋರ್ವಾಳೆ, ಕಾನನ ಮಾದ್ಯಾದಿ ಮಾನಿನಿಯೋರ್ವಾಳೆ, ನೀನಿರೋದು ಸರಿಯೇ ಮನೋಹರೇ. ನೀನಿರೋದು ಸರಿಯೇ ಮನೋಹರೇ, ನೀರೇ ನೀಯಲ್ಲಿ ಮನೋಹರೇ, ನೀರೇ ನೀಯಲ್ಲಿ ಸೀತಾ. ಜಾನಕಿ, ರಂಗವ ತರಲಾರೆ ನಾನೆಂದು, ಮನಸ ರಂಗವ ತರಲಾರೆ ನಾನೆಂದು ಒಪ್ಪಿಸುವುದೇ ರಮಣಿ ಮನೋಹರೇ. ಒಪ್ಪಿಸುವುದೇ ರಮಣಿ ಮನೋಹರೇ, ನೀರೇ ನೀಯಲ್ಲಿ ಮನೋಹರೇ, ನೀರೇ ನೀಯಲ್ಲಿ ಸೀತಾ. ಜಾನಕಿ,
ಎಲ್ಲಿ ಹೋದೆ ಸೀತಾ ಜಾನಕಿ ಅಲ್ಲಿಯೂ ಇಲ್ಲ ಪೂಜೆಗಳು. ಇಲ್ಲಿಲ್ಲದ ಕಾರಣವನ್ನು ಕಂಡುಹಿಡಿಯಲು ಅಸಾಧ್ಯವಾಗಿರುವುದಲ್ಲ. ಲಕ್ಷ್ಮಣ, ಮುಂದೇನು ಗತಿ? ಮಾತೆ ಅಯೋಧ್ಯರು ಮಾತೆಯವರು ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಹಾ ಸೀತಾ, ಹಾ ಜಾನಕಿ, ಪ್ರಾಣ ಸಖಿ ಅಗಲಿಗೆಯ ಕಮಲ ಮುಖಿ ಜಾನಕಿ, ಹಾ ಸೀತಾ, ಹಾ ಜಾನಕಿ. ಪಂಚವಟಿ ಪ್ರಿಯೆ ಪುಣ್ಯರೂಪಿಣಿ, ಹಾ ಸೀತಾ, ಪಂಚವಟಿ ಪ್ರಿಯೆ ಪುಣ್ಯರೂಪಿಣಿ, ಗೋದಾನಂದನ ಅಂಸಗಮನೆ, ಹಾ ಜಾನಕಿ, ಪಂಚವಟಿ ಪ್ರಿಯೆ ಪುಣ್ಯರೂಪಿಣಿ, ಗೋದಾನಂದನ ಹಂಸಗಮನೆ, ಚಿತ್ರಕೂಟ ಸಜ್ಜ ಚಿತ್ರಕೂಟ ಸರುಡಿ ಕರುಡಿ ಅಯೋಧ್ಯ ಜನಮನ ಹಂಸಗಮನೆ, ಹಾ ಜಾನಕಿ, ಅಯೋಧ್ಯ ಜನಮನ ಹಂಸಗಮನೆ, ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ, ಹಾ ಸೀತಾ, ನೀನೆಲ್ಲ ಜನ್ಮಯ ಮಾಡಿದ್ದು ವಿಫಲ, ಹಾ ಜಾನಕಿ, ನೀನೆಲ್ಲ ಜನ್ಮಯ ಮಾಡಿದ್ದು ವಿಫಲ, ಚಿಂತಾ ಕ್ರಂಚಿತ ಕಂತು ಜಾಲ, ಹಾ ಜಾನಕಿ, ನೀನೆಲ್ಲ ಜನ್ಮಯ ಮಾಡಿದ್ದು ವಿಫಲ, ಚಿಂತಾ ಕ್ರಂಚಿತ ಕಂತು ಜಾಲ, ವಿರಹ ವೇದದ ಹಾ ಸೀತಾ, ವಿರಹ ವೇದದ ಸಹಿಸಲ ಸದಲ ತನುಪದ ದಹಿಸುವ ನಿರಂತರ ಜೀಲನಲ,
ಜಗಲಿದೆಯ ಯಮನ ಮುನಿ ಜಾನಕಿ ಸೀತಾ ಜಾನಕಿ ಸೀತಾ ಹಾ ಜಾನಕಿ ಅಣ್ಣ ಸಂತೈಸು. ಮಾತೆಯವರು ನಾವು ಬಾರದಿರಲು ನಮ್ಮನ್ನು ಹುಡುಕಿಕೊಂಡು ಬೇರೊಂದು ಮಾರ್ಗವಾಗಿ ಹೋಗಿರಬಹುದೇನೋ ನೋಡೋಣ, ನಡಿಯಣ್ಣ. ಲಕ್ಷ್ಮಣ, ಇಲ್ಲೇ ಹೇಳ್ತೀನಿ ಹೇಳು. ಲಕ್ಷ್ಮಣ, ಈ ಭೂತ ಯಾವುದು? ಈ ಭೂತವೇನಾದ್ರೂ ನಮ್ಮ ಸೀತೆಯನ್ನು ನುಂಗಿರಬಹುದನ್ನು ವಿಚಾರಿಸಿ ನೋಡು. ಹಾ ರಾಮ, ಹಾ ದಶರಥ. ಲಕ್ಷ್ಮಣ, ಇದೇನು ದಶರಥ ರಾಮ ಎಂದು ಹಂಬಲಿಸುತ್ತಿರಲ್ಲ? ಎಲೆ ಕೃತವೇ, ನೀನು ಯಾರು? ಹೀಗೆ ಕೊರಗುತ್ತಾ ಬಿದ್ದಿರುವ ಕಾರಣವೇನು? ಅಯ್ಯ ಅಯ್ಯ, ನೀವು ಯಾರು? ನಿಮ್ಮ ಸಂಗತಿಯನ್ನ ನನಗೆ ತಿಳಿಸಿ. ಅಯ್ಯ ಪಕ್ಷಿರಾಜನೇ, ಅಯೋಧ್ಯೆಯ ಅರಸನಾದ ದಶರಥನ ಪುತ್ರರಾದ ರಾಮ ಲಕ್ಷ್ಮಣರೆಂಬುವರು. ಅದಿರಲಿ, ಈ ರೀತಿಯ ರಕ್ತ ಕೆರಳಿದ ಬಿದ್ದಿರಲು ಕಾರಣವೇನು? ಅಯ್ಯ, ನಿಮ್ಮ ತಂದೆಯವರಾದ ದಶರಥ ಮಹಾರಾಜನ ಆಪ್ತ ಮಿತ್ರನಾದ ಜಟಾಯು ಎಂದು ನನ್ನನ್ನು ಕರೆಯುವರು. ಆ ರಾವಣನು ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಮೋಸದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ನೆಲಕ್ಕುರುಳಿದಾಗ ಪತಿವ್ರತಿಯಾದ ಸೀತಾದೇವಿಯರು ನನ್ನ ಸಂಗತಿಯು ನನ್ನ ಶ್ರೀರಾಮಚಂದ್ರನಿಗೆ ತಿಳಿಯುವವರೆಗೂ ನಿನ್ನ ಪ್ರಾಣವಾಯುವಿರಲಿ ಎಂಬುದಾಗಿ ಆಶೀರ್ವದಿಸಿದರು. ಅಯ್ಯ ರಾಮಚಂದ್ರ, ನನಗೆ ಪ್ರಾಣ ಸನ್ನಿಹಿತವಾಗುತ್ತಿರುವುದರಿಂದ ನನ್ನನ್ನು ಆಶೀರ್ವದಿಸು. ಹಾ ರಾಮಚಂದ್ರ. ಹಾ ಜಾನಕಿ, ಕಡೆಗೂ ರಾಕ್ಷಸರ ವಶವಾದಯ. ಹಾ ಜಾನಕಿ. ಅಣ್ಣ, ಜಟಾಯು ಮರಣವಾದನು. ಏನು? ಜಟಾಯು ಮರಣವಾದನೆ? ಈತನನ್ನು ತಂದೆಗೆ ಆಪ್ತ ಮಿತ್ರನಾಗಿರೋದ್ರಿಂದ ಈತನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸೋಣ. ಮುಂದೆ ಆದುದೆಯನಗಪಮಾನವು ಜಗದು ಆದುದೆಯನಗಪಮಾನವು ಜಗದು ರಾಜಸಿರಿಯನೆಲ್ಲ ತ್ಯಾಗಗೈದೀಪತಿ ರಾಜಸಿರಿಯನೆಲ್ಲ ತ್ಯಾಗಗೈದೀಪತಿ ರಾಜದೊಳಗದುತೆ ಈ ಪರಿಬಳದುತೆ ರಾಜದೊಳಗದುತೆ ಈ ಪರಿಬಳದುತೆ ಆದುದೆಯನಗಪಮಾನ ಜಗದು
ರಸಲೀಲಾ ಚತುರೇ ಶೃಂಗಾರಲ ಹರೇ ರಸಲೀಲಾ ಚತುರೇ ಶೃಂಗಾರಲ ಹರೇ ಅನುಪಮಾರಿ ವನರೂಪ ಅನುಪಮಾರಿ ವನರುಹ ಚಾತು ಪ್ರೇಮ ಜಾಯೇ ಸೋಮ ಮುನಿಯೇ ಸಖಿಯೇ ಜಾನಕಿ ಜಾಯೇ ಪ್ರೇಮ ಜಾ ಲಕ್ಷ್ಮಣ ಅಣ್ಣ ಜಾನಕಿಯನ್ನಗಲೇ ಒಂದು ಕ್ಷಣ ಮಾತ್ರವೂ ಜೀವಿಸರಾಲೆ. ಅಲ್ಲಿ ಕಾಣುವ ಪರ್ವತನು ಬಿದ್ದು ಹತ್ತಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವನು. ಅಣ್ಣ ಅಣ್ಣ ನೀನೇ ಈ ರೀತಿಯಾದ ಮೇಲೆ ನಾನು ಬದುಕಿ ಫಲವೇನು? ನಾನು ಸಹ ನಿನ್ನ ಮಾರ್ಗವನ್ನೇ ಅನುಸರಿಸುವೆನು. ಆಂಜನೇಯ ಆಂಜನೇಯ ಬೇಗ ಬಾ. ಯಾರೋ ಇರುವ ರಾಜಕುಮಾರರು ಕದಂಬನೆಂಬ ರಾಕ್ಷಸನನ್ನು ಮೋಸವಾಗಿ ಅದರ ಮೇಲೆ ಹತ್ತುತ್ತಿರುವರು. ಬೇಗನೆ ಹೋಗಿ ಸಹಾಯ ಮಾಡು. ಅಪ್ಪಣೆ. ಓ ರಾಜಕುಮಾರರೇ, ಅದು ಪರ್ವತವೆಂದು ಮೋಸವಾಗಿ ಅದರ ಮೇಲೆ ಹತ್ತಬೇಡಿ. ಅದು ಪರ್ವತವಲ್ಲ, ಕವಂತನೆಂಬ ರಾಕ್ಷಸನ ದೇಹ. ಹತ್ತಬೇಡಿ, ಹಿಂತಿರುಗಿ ಹಿಂತಿರುಗಿ. ಏನು ರಾಕ್ಷಸನೇ? ಲಕ್ಷ್ಮಣ, ಈ ವಿಪತ್ತಿನಿಂದ ನಮಗೆ ಪಾರು ಮಾಡಿದವರು ಯಾರಾಗಿರಬಹುದು? ಈತನ ವಿನಯ ವಿಧೇಯತೆಗಳನ್ನು ನೋಡಿದ್ಯಾ? ಈತನ ಕರ್ಣಕುಂಡಗಳನ್ನು ನೋಡಿ ಎಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಿರುವವು. ದೇವರ ನುಡಿಯ ದೂರದಲ್ಲಿ ಕೇಳಿ ದೊರೆ ಬಂದ ಎನ್ನರ ಸಿಗುವ ದೊರೆ ಬಂದ ಎನ್ನಪ್ಪ ಬಂದ ಜಗದೊಡೆಯ ಬಂದ
ಏನು ಆಶ್ಚರ್ಯ! ಇವರ್ಯಾರಾಗಿರಬಹುದು? ಹಾ, ಈ ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರಿಸುವವೋ ಅವರೇ ನಿನ್ನನ್ನು ಕಾಪಾಡುವ ಸ್ವಾಮಿ ಎಂದು ನನ್ನ ತಾಯಿ ಅಂಜನಾದೇವಿ ಹೇಳಿದ ಮಾತು ಹಿಂದಿಗೆ ಸಾರ್ಥಕವಾಯಿತು. ಹಾಗಾದರೆ ಈ ಮಹಾತ್ಮರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ, ರಜತಗಿರಿಯ ನಿಲೆಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ಗಂಗಾಧರನೇ? ಈತನೇ ಹರನಾಗಿರುತ್ತೊಡೆ ರಜತಗಿರಿಯ ಮೇಲ್ಕುಳಿತ ಹರನ ಶಿರದಿಂದಿಳಿದ ಧರೆಯನ್ನುದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ, ಈತ ಗಂಗಾಧರನಲ್ಲ. ಪದ್ಮನಯನನು, ಪದ್ಮಾಸೀನನು, ಪದ್ಮವದನನೂ ಆದ ಆ ಸರಸಿಜೋದ್ಭವ ಬ್ರಹ್ಮದೇವನೇ. ತುಳಸಿ ಜಪಸರಗಳಿಲ್ಲ, ಕರದಿ ಕಂಠಾಣಿ ಇಲ್ಲ, ಬೇಡ್ತಿರವು ನಾಕಿಲ್ಲ, ಈತ ಬ್ರಹ್ಮದೇವನಲ್ಲ. ಹಾಗಾದರೆ ಇವರ್ಯಾರಾಗಿರಬಹುದು? ನೀಲಮೇಘ ಶ್ಯಾಮನು, ನಿಸ್ಸೀಮ ಗುಣಧಾಮನು, ನಿತ್ಯ ನಿರ್ಮಲದಾಯಕನಾದ ಆ ಶ್ರೀಮನ್ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜವಾದ ಕೌಸ್ತುಭಮಣಿ ಇಲ್ಲ. ಪಣಿಶಾಹಿ ಪ್ರಹ್ಲಾದ ವರದನ ಈತನಲ್ಲ. ಹಾಗಾದರೆ ಇವರ್ಯಾರಾಗಿರಬಹುದು? ಸಾವಿರ
ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಹಾಗಾದರೆ ಇವರ ವಿಚಾರವನ್ನು ಹೇಗೆ ತಿಳಿಯಲಿ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ಓಹೋ, ಮರೆತಿದ್ದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮತ್ತು ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಹಾರಿ ಹೋಗ್ತಿರುವುದು. ಆದುದರಿಂದ ಇಲ್ಲಿಯೇ ಸಮೀಪದಲ್ಲಿ ದೊರೆಯುವ ಫಲಪುಷ್ಪಗಳನ್ನು ತೆಗೆದುಕೊಂಡು ಹೋಗಿ ಅವರಿಗರ್ಪಿಸಿ ನಂತರ ಇವರ ವಿಚಾರವನ್ನು ತಿಳಿಯುವೆನು. ದೇವ, ಧನ್ಯನಾದನು ಮಹಾತ್ಮ. ನನ್ನನ್ನು ಆಶೀರ್ವದಿಸಿ ಕಾಪಾಡಬೇಕೆಂದು ಬೇಡುವೆನು ದೇವ. ಒಳ್ಳೆಯದು, ನಿನಗೆ ಜಯವಾಗಲಿ. ರವಿ ಶಶಿಗಳಂತೆರ್ಪ ರಮ್ಯ ಪೋರ್ತೆಗಳಾರೋ ರಮಣೀಯ ಮಾಲಾ ನಾಮಧೇಯವೇನು ಪೇಳಿ ರವಿಕುಲದರಸ ದಶರಥಾಂಕಿತ ಪುತ್ರರೈ ರಾಮ ಲಕ್ಷ್ಮಣರೆಂಬುವರು ನಾವು ಸಾರ್ವಭೌಮರ ಚಿರದೆ ವೀರವಲ್ಕಗಳೇ ಶ್ರಮದೊಡೆ ವರದೆ ಸಂತರಿಸಲೇ
ದೇವ ದೇವ ಅವ್ರು ಕೇಳಬೇಕು ದೇವ. ಧನ್ಯನಾದನು ಮಹಾತ್ಮ. ಅಲ್ಲಿ ಕಾಣುವುದೇ ಋಷ್ಯಮುಖ ಪರ್ವತ. ಅಲ್ಲಿಗೆ ನನ್ನೊಡೆಯನಾದ ಸುಗ್ರೀವರಾಜನು ಕೆಲವು ಮಂದಿ ಕಪಿವೀರರನ್ನೊಳಗೊಂಡಿರು. ಅಲ್ಲಿಗೆ ನಾನು ಆತನಿಗೆ ಮಂತ್ರಿಯು. ತಾವುಗಳು ದಯಮಾಡಿಸಿ ಅಲ್ಲಿಗೆ ಬಂದು ತಮ್ಮ ಸಖ್ಯವನ್ನು ಬೆಳೆಸಬೇಕೆಂದು ಬೇಡುವೆನು. ಆಂಜನೇಯ, ನಾವು ಮಾರ್ಗಾಯಸದ ಬಹಳ ಬಳಲಿರುವವು. ಆತನೇ ಇಲ್ಲಿಗೆ ಬರ ಹೇಳುವೆಯಾ? ಹಾಗಲಿ. ಓ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ನಮ್ಮನ್ನು ಕಾಪಾಡುವ ದಣಿಗಳು ಬಂದಿರುವರು, ಬೇಗ ಬಾ. ದೇವ, ಶರಣಾಗತರಾದ ನಮ್ಮನ್ನು ರಕ್ಷಿಸಿ ಕಾಪಾಡಬೇಕು ದೇವ. ಇನ್ನು ಇಲ್ಲಿ ವಾಸ ಮಾಡಿಕೊಂಡ್ರಲ್ಲ ಕಾರಣವೇನು? ರಾಮಚಂದ್ರ, ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಯು ದುದುಂಬೆ ಎಂಬ ರಾಕ್ಷಸನನ್ನು ಘೋರವಾದ ಯುದ್ಧವಾಗುತ್ತಿರಲು ಆ ರಾಕ್ಷಸನು ಒಂದು ಗುಹೆ ಒಳಗೆ ನುಗ್ಗಲು ಆ ರಾಕ್ಷಸನನ್ನು ಬೆನ್ನಟ್ಟಿ ಹೋದನು. ಆ ಗುಹೆಯ ಬಾಗಿಲಲ್ಲಿ ಅಪಾಯ ಸಂಭವಿಸಿದ್ದಲ್ಲಿ ನಾನು ಉಳಿಯಲಾರನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ದೊಡ್ಡ ಬಂಡೆಯನ್ನೇ ಎಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದನು. ಕೆಲವು ದಿನಗಳ ನಂತರ ಆ ನಮ್ಮಣ್ಣನು ಆ ಬಾಗಿಲಲ್ಲಿ ನಾನು ಇಲ್ಲದನ್ನು ಕಂಡು ನನ್ನನ್ನು ಸಂಹರಿಸಲು ಬಂದನು. ನಾನು ಅವನ ಕೈಗೆ ಸಿಕ್ಕದೆ ದೇಶಕೋಶಗಳನ್ನೆಲ್ಲ ಸುತ್ತಿ ಹಲವು ಮಂದಿ ಕಪಿವೀರರನ್ನೊಡಗೂಡಿ ಈ ಋಷಿಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವೆನು ದೇವ. ಸುಗ್ರೀವರಾಜ, ನೀನು ಈಗಲೇ ಆ ವಾಲಿಯನ್ನು ಯುದ್ಧಕ್ಕೆ ಕರಿ, ಕೂಡಲೇ ಸಂಹರಿಸುವೆನು. ಎಲ್ಲವೋ ವಾಲಿಯೇ, ಜಾಗ್ರತೆಯಾಗಿ ಯುದ್ಧಕ್ಕೆ ಬಾರೋ. ಎಲ್ಲವೋ ವಾಲಿಯೇ, ಜಾಗ್ರತೆಯಾಗಿ ಯುದ್ಧಕ್ಕೆ ಬಾರೋ. ಕಠೋರ ಕೂಡ ಏನಿದೆ ಇಂಚ ಭಾವವನ್ನು ತೋರಿ ಫಲಾಫಲಗಳನ್ನು ತೋರಿ ಕಾಲ ದೂರ ಸಾರಲು ಮೋಸಗಾರನು ಹೆಸರು ತೊಳೆಯುವೆ ಸೂರನಾದೊಡೆ ಘೋರ ಸಾಹಸ ಕುತಂತ್ರದಲ್ಲಿ ವಾಸದಂ ಜನಾರ್ದದಲ್ಲಿ ಗೆಲ್ಲುವನ ಕುತಂತ್ರದಲ್ಲಿ ವಾಸದಂ ಜನಾರ್ದದಲ್ಲಿ ಗೆಲ್ಲುವನ ಕಠೋರ ಕೂಡ ನೀನು ಯುದ್ಧಕ್ಕೆ ಸಿದ್ಧನಾಗು. ಬೇಗ ಯುದ್ಧಕ್ಕೆ ಬಂದೆಯ ಸುಗ್ರೀವರ ಸಂತೈಸು. ಆಂಜನೇಯ, ಆಂಜನೇಯ, ಸುಗ್ರೀವರಾಜ ಎದ್ದೇಳು. ಬಡದಿರುವುದು ಆಂಜನೇಯ, ಆ ವಾಲಿಯನ್ನು ಸಂಬರ ಮಾಡುವೆನೆಂದು ಬಂದು ಅವರ ಅಭಯವನ್ನು ಕೊಟ್ಟ ಅವರ ಪರಾಕ್ರಮವೂ ತಿಳಿದಂತಾಯಿತು. ಅವರ ಸಹಾಯವೂ ಸಾಕು. ಅವರು ಎಲ್ಲಿಂದ ಬಂದರೋ ಅಲ್ಲಿಗೆ ಕಳಿಸಿಬಿಡು. ಸುಗ್ರೀವರಾಜ, ಈ ನೀನು ಹೀಗೆಲ್ಲ ಮಾತನಾಡಬಾರದು. ನೀವಿರುವರು ಯುದ್ಧ ಮಾಡುತ್ತಿರುವಾಗ ಇಂಥವನೇ ವಾಲಿ ಎಂದು ತಿಳಿಯದೆ ಸ್ವಲ್ಪ ಕೈ ಚೆಲ್ಲಿದನಷ್ಟೇ. ಈ ಸಾರಿ ಈ ನಿನ್ನ ಗುರ್ತಿಗಾಗಿ ಇವು ಮಾಲೆಯನ್ನು ಧರಿಸಿ ಆ ವಾಲಿಯನ್ನು ಕರೆ ಖಂಡಿತವಾಗಿ ಸಂಹರಿಸುವ. ಇದೇನು, ನನಗೆ ಈ ಮಾಲೆಯನ್ನು ಧರಿಸಿದ ಕ್ಷಣವೇ ನನ್ನ ಚೈತನ್ಯವು ಹುಕ್ಕಿ ಬರುತ್ತಿರುವುದಲ್ಲ. ಎಲ್ಲೋ ವಾಲಿಯೇ, ಜಾಗ್ರತೆಯಾಗಿ ಇದ್ದಕ್ಕೆ ಬಾರೋ. ಜಾಗ್ರತೆಯಾಗಿ ನಿಲ್ಲ.
ಶುಕ್ರರಾಜ ಇವರನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗಿ ನಿಮ್ಮ ಅಣ್ಣನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸು. ಲಕ್ಷ್ಮಣ, ಅಣ್ಣ, ನೀನು ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನ ರಾಜ್ಯ ಪಟ್ಟಾಭಿಷೇಕವನ್ನು ಅಂಗದ ಕುಮಾರ ಯುವರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ಬೇಗ ಬರತಕ್ಕದ್ದು. ಅಪ್ಪಣ. ಸೀತೆಯನ್ನು ಕಾಂಬೆನಿ ಪರಿಹಾ ಅಂಬೋರುಗಾಜಿ ಸೀತೆಯನ್ನು ಕಾಂಬೆನಿ ಪರಿಹಾ ನಂಬಿ ಬಂದೆ ಬೆಟ್ಟಿಡಾದೆ ನಂಬಿ ಬಂದೆ ಬೆಟ್ಟಿಡಾದೆ ನಂಬಿ ಬಂದೆ ಪಂಪರಂ ನಿಗುರಂ ಜಾನಕಿಯ ಅಂಬೋರುಗಾಜಿ ಸೀತೆಯನ್ನು ಕಾಂಬೆನಿ ಪರಿಹಾ ಹಾ ವಿಧಿಯೇ, ನನಗೆ ಪ್ರತ್ಯುತ್ತರವು ಕೊಡುವುದೇ ಯಾರು ಇರಲೋದಾಯ್ತಲ್ಲ. ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ವರದಾನ ನೀಡೋ ದೇವ ವರ ಮುನಿ ಭೂಷಿತ ಭಾವ ವರದಾನ ನೀಡೋ ದೇವ ವರ ಮುನಿ ಭೂಷಿತ ಭಾವ ವನಜ ಸಂಭಾವಾಸಿತ ಕಾರುಣ್ಯಧಾಮ ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ವರದಾನ ನೀಡೋ ದೇವ ವರ ಮುನಿ ಪೂಜಿತ ಭಾವ ವರದಾನ ನೀಡೋ ದೇವ ವರ ಮುನಿ ಪೂಜಿತ ಭಾವ ವನಜ ಸಂಭಾವಾಸಿತ ಕಾರುಣ್ಯಧಾಮ ವರದಾನ ನೀಡೋ ದೇವ ವರ ಮುನಿ ಪೂಜಿತ ಭಾವ ವನಜ ಸಂಭಾವಾಸಿತ ಕಾರುಣ್ಯಧಾಮ ಕಾರುಣ್ಯಧಾಮ ರಾಮ ರವಿಕುಲ ಸೋಮ ವರ ನೀಲ ಮೇಘ ಶ್ಯಾಮ ರಾಮ ರಾಮ ರವಿಕುಲ ಸೋಮ ಶ್ರೀರಾಮ 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 ರಾಮ ಜಯ ರಾಮ. ಅನುಜ, ಅನುಜಾತ ಗುಣ ಪೂರಿತ ಮಾನಿತ ಕೇಳೈ ಅನುಜಾತ ಗುಣ ಪೂರಿತ. ಲಕ್ಷ್ಮಣ,
ವರ್ಷಕಾಲವನ್ನು ಕಳೆದು ಹೋಯಿತು. ನಮ್ಮಿಂದ ಉಪಕಾರವನ್ನು ಹೊಂದಿದ್ದ ಆ ಸುಗ್ರೀವನು ಸೀತಾನ್ವೇಷಣ ಕಾರ್ಯಕ್ಕೆ ಯಾಕೆ ಪ್ರಯತ್ನಿಸಲೇವಲ್ಲ? ಹೋಗುವೆನಾ ಜವದಳಾಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆನಾ ಜವದಳಾಗ್ರಜ ಮಾಡಿದ ಉಪಕಾರಗಳ ನೋಡ್ತಮ ದಾಂತಯೋಳ್ ಮಾಡಿದ ಉಪಕಾರಗಳ ನೋಡ್ತಮ ದಾಂತಯೋಳ್ ಕೂಡಿ ಮೆರೆಯತಲಿರುವ ದುರುಳನ ವಾನರನ ಪರಿ ಪರಿ ಗದಲಿ ಸಿಚ್ಚಲಿ ಹೋಗುವೆನಾ ಜವದಳಾಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆನಾ ಜವದಳಾಗ್ರಜ ಚಂಡಗರುಣಾತ್ಮಗಳ ಕಣ್ಣುಗಳನ್ನು ತಿಳಿದು ಕೊಂಡುತನವನ್ನು ಬಿಡಿಸಿ ಚಂಡಕೋ ಖಂಡಿಸಲು ಹೋಗುವೆನಾ ಜವದಳಾಗ್ರಜ ಈಗಲೇ ಸುಗ್ರೀವ ನಡೆಗೆ ಹೋಗುವೆನಾ ಜವದಳಾಗ್ರಜ. ಅಣ್ಣ, ನಮ್ಮಿಂದಲೇ ಉಪಕಾರವನ್ನು ಹೊಂದಿ ನಮ್ಮನ್ನೇ ಮರೆತಿರುವ ಆ ನೀಚ ಸುಗ್ರೀವ ನಡೆಗೆ ಹೋಗಿ ಅವನ ಮದವನ್ನು ಮುರಿದು ತಕ್ಕ ಬುದ್ಧಿಯನ್ನೇ ಕಲಿಸಿ ಬರುವೆನು. ನನಗೆ ಅನುಗ್ರಹವನ್ನು ಕೊಡು ಅಣ್ಣ. ಲಕ್ಷ್ಮಣ, ಜಾಗ್ರತೆಯಾಗಿ ಹೋಗಿ ಬಾ. ಸರಸವಿ ನಡೆಯ ಸರಸು ನಡೆಯ ಸದ್ಬಲವ ಮರೆತ ಸುಗ್ರೀವನಂದುಳುಗೈವೆ ಸುಗ್ರೀವನಂದುಳುಗೈವೆ ಮಾಧವವಿದೆ ಶಂಕರ್ ಪಡ ಪಕ್ಕರ್ ಬಿಡೆನಾ ವಾಲಿಯು ಸಂಹಾರವಾಗಿ ತಾನು ರಾಜನಾಗುವವರೆಗೂ ನಮ್ಮಲ್ಲಿ ಪರಮ ಸ್ನೇಹವನ್ನೇ ನಟಿಸಿದ ಆ ವಾನರ ಧಾಮನು ನಮ್ಮ ಯೋಗಕ್ಷೇಮವನ್ನು ಮರೆತು ಭಕ್ತನಾಗಿ ಸುಖಲೋಲನಾಗಿರುವನು. ಆದ್ದರಿಂದ ಅವನು ನಮ್ಮಲ್ಲಿ ಉದಾಸೀನ ಭಾವವಿಲ್ಲದಿದ್ದಲ್ಲಿ ವರ್ಷಾಕಾಲವೆಂಬ ನೆಪದಿಂದ ಇಷ್ಟೂ ದೀರ್ಘಕಾಲ ಕಾಲಹರಣ ಮಾಡುತ್ತಿರಲಿಲ್ಲ. ಆ ನೀಚನಿಗೆ ಇನ್ನು ನಮ್ಮ ಪರಾಕ್ರಮ ತಿಳಿದಂತಿಲ್ಲ. ಅದನ್ನ ಈಗಲೇ ತಿಳಿಸುವೆನು. ಸುಡುವೇಂ ಕಿಷ್ಕಿಂಧೆಯ ಸುಡುವೇಂ ಕಿಷ್ಕಿಂಧೆಯ ಪಡ ಪಡ ಕಪಿಕುಲವ ಕಡೆದು ಪಡೆಯೊಳಗಿಡುವೆ ಕೆಡುಕು ಸುಗ್ರೀವದಮನ ಕೆಡುಕು ಸುಗ್ರೀವದಮನ ಪಡಸಿ ಕೋಪಾಗ್ನಿಗಾವತಿ ನೀಡುವೆ ಆ ನೀಚನಲ್ಲಿರುವನೋ ಕಾಣೆನಲ್ಲ. ಆ ಭ್ರಷ್ಟನು ನಮ್ಮ ಪೌರುಷವರನ್ನ ಅರಿಯದೆ ಕೈಲಾಗದಂದೆನಿಸಿ ಈ ರೀತಿ ಉದಾಸೀನ ಭಾವದಿಂದಿರುವನು. ಅದ್ಭುತ ಪರಾಕ್ರಮಿಯಾದ ಪರಶುರಾಮನು ಶ್ರೀರಾಮನನ್ನು ಕೆಣಕಿ ಏನಾದನೆಂಬುದು ಆ ಸುಗ್ರೀವನಿಗೆ ತಿಳಿಯದು. ಆ ಅವಿವೇಕಿ ಅರಿಯನು ಆ ದುರಾತ್ಮನಿಗೆ ತಕ್ಕ ಬುದ್ಧಿಯನ್ನೇ ಕಲಿಸಿರುವನು. ದೇವ ಶಾಂತನಾಗಬೇಕು. ವಂದಿಸೈ ಮಹಾನ್
करे करे कंडो बेदरवा मारो देवा कंडो बेदरवा मारो ब्रह्मांड उड़ने होते बेड़े मन से ಮಾನವೇಂದ್ರ ನಿಮ್ಮಳುತ ರಾಮ 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 ದೇವಾ ಸೇನದೇನ ತೋರ್ಪರೆ ದೇವಾ ಮಾನವೇಂದ್ರ ನಿಮ್ಮಳೋದ ಸೇನದೇನ ತೋರ್ಪರೆ ಮಾನ ಪ್ರಾಣ ಉಳಿಸಿ ಪೋರೆ ದೇವಾ ಪ್ರಾಣ ಉಳಿಸಿ ಪೋರೆ ಮಾನ ಪ್ರಾಣ ಉಳಿಸಿ ಪೋರೆ ಮಾನ ಪ್ರಾಣ ಉಳಿಸಿ ಪೋರೆ ಮಾನವೇಂದ್ರ ಸೈ ಮಹಾನುಭಾವ ಮಹಾನುಭಾವನದ ಸೌಮಿತ್ರಿ ಶಾಂತನಾಗಬೇಕು. ನಮ್ಮ ತಂದೆಯಾದ ಸುಗ್ರೀವನನ್ನು ಅಪರಾಧಿ ಎಂದೆನಿಸಕೂಡದು. ಏನು ಅಪರಾಧ ಎಂದೆನಿಸಕೂಡದೆ? ಹೌದು ದೇವ. ಆ ಕೃತಜ್ಞನು ಮಾಡಿದ ವಾಗ್ದಾನದಂತೆ ನಡೆದನೋ? ಅವಧಿಯಂತೆ ವರ್ಷಾಕಾಲವು ಕಳೆಯಲಿಲ್ಲವೋ? ನೀನು ಸಹ ಮಧುಪಾನ ಮಕ್ತದಿಂದ ಪಿತ್ತವು ನೆತ್ತಿಗೆ ಏರಿದಂತೆ ಮಾತನಾಡುತ್ತಿರುವೆಯಾ? ದೇವ ಕ್ಷಮಿಸಬೇಕು. ಈಗಲೇ ನಮ್ಮ ತಂದೆಯನ್ನು ತಮ್ಮ ಸನ್ನಿಧಿಗೆ ಕರೆದುಕೊಂಡು ಹೋಗುವೇನೆ. ಬೇಗ ಹೋಗು. ಅಪ್ಪಣೆ ದೇವ. ಅಂದರೆ ಇಲ್ಲಿ ಬಾ. ಈ ರೀತಿಯಾಗಿ ಹೇಳು. ಏನೆಂಬುದಾಗಿ ದೇವ? ನೀನು ಹೀಗೆ ಉದಾಸೀನತೆಯಿಂದ ಕಾಲ ಕಳೆಯುವುದನ್ನು ನೋಡಿದರೆ ವಾಲಿಗಾದ ಶಿಕ್ಷೆಯು ನಿನಗಾಗಬಹುದೆಂದು ತೋರುವುದು. ವಾಲಿ ಒಬ್ಬನೇ ಯಮಪುರಿಗೆ ಹೋದನು, ನೀನು ಪರಿವಾರ ಸಮೇತವಾಗಿ ಯಮಪುರಿಗೆ ಹೋಗುವೆ ಎಂದು ತಿಳಿಸು. ಅಪ್ಪಣೆ ದೇವ. ಹೋಗುವೆ. ಸುಗ್ರೀವರಾಜ, ಕೋಪವಿದೆ ಬೋಪನ್ನ ಬರುವ ಸುಗ್ರೀವರಾಜ, ಇಷ್ಟೊಂದು ಕಪಿಯವರಲ್ಲಿ ಆಂಜನೇಯ ಎಲ್ಲಿ ಕಾಣುವುದೇ ಇಲ್ಲವಲ್ಲ? ಕೆಲವು ಮಂದಿ ಕಪಿವೀರರನ್ನೊಡಗೂಡಿ ಆಂಜನೇಯನು ಇತ್ತಲೇ ಬರುತ್ತಿರುವನು.
ಆಜ್ಞಾಧಾರಕರಾದ ನಮ್ಮ ಮೇಲೆ ಇಷ್ಟೊಂದು ಕೋಪವೇ? ಕರ್ತವ್ಯವನ್ನು ಆಜ್ಞಾಪಿಸಿದರೆ ಶಿರಸಾವಹಿಸಿ ನಡೆಯಲು ಸಿದ್ಧರಾಗಿರುವುದು ದೇವ. ಆಂಜನೇಯ, ಸೀತಾನ್ವೇಷಣೆ ಕಾರ್ಯಕ್ಕಾಗಿ ಹೋಗಿ ಬರುವೆಯಾ? ಪ್ರಭು, ರಾಮಚಂದ್ರ, ನೀನೇ ದೈವವೆಂದು ನಂಬಿ ನಿನ್ನಾಜ್ಞೆಗಾಗಿ ಎದುರು ನೋಡುತ್ತಿರುವ ದಾಸನಾಗಿರುವ ನನ್ನನ್ನು ಹೋಗಿ ಬರುವೆಯಾ ಎನ್ನಬೇಕೆ? ಅಪ್ಪಣೆಯಾದರೆ ಈಗಲೇ ಹೊರಡಲು ಸಿದ್ಧರಾಗಿರುವೆ ದೇವ. ಶಾಲೆಗೆ ಹೋಗಿ ಬಾ. ಕಪಿವೀರರೇ, ನಾವುಗಳೆಲ್ಲರೂ ಶ್ರೀರಾಮನಿಂದ ಆಜ್ಞಾಪಿಸಲ್ಪಟ್ಟು ಸೀತಾನ್ವೇಷಣಕ್ಕಾಗಿ ಹೊರಟು ಬಂದಂತಾಯಿತು. ಇನ್ನು ಎಲ್ಲಿಗೆ ಹೋಗುವುದು? ಅಂಗದ ಕುಮಾರ, ಕಪಿವೀರರೇ, ಶ್ರೀರಾಮಚಂದ್ರನ ಕಾರ್ಯಕ್ಕೋಸ್ಕರ ನೀವುಗಳು ಇಷ್ಟೊಂದು ಪ್ರಾರ್ಥಿಸಬೇಕೆ? ಶ್ರೀರಾಮಚಂದ್ರನ ಕುಪಿತನಾಗಿ ಶತ್ರುಗಳ ಮೇಲೆ ಬಿಡುವ ಬಾಣವು ಎಷ್ಟು ವೇಗವಾಗಿ ಹೋಗುವುದೋ ಅಷ್ಟೇ ವೇಗವಾಗಿ ಈ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣವನ್ನು ಚೆನ್ನಾಗಿ ಹುಡುಕುವೆನು. ಅಲ್ಲದೆ ಅಲ್ಲಿಯೂ ಸಿಗದಿದ್ದರೆ ಅಷ್ಟೇ ವೇಗವಾಗಿ ಸ್ವರ್ಗಕ್ಕೆ ಹೋಗುವೆನು. ಅಲ್ಲಿಯೂ ಸಿಗದಿದ್ದರೆ ಅಷ್ಟೇ ವೇಗವಾಗಿ ಲಂಕಾ ಪಟ್ಟಣಕ್ಕೆ ಬಂದು ಆ ಪಟ್ಟಣವನ್ನೇ ಭೂಮಿಯಿಂದ ಭೇದಿಸಿ ನನ್ನ ಲಾಂಗೋಲನಲ್ಲಿ ಕಟ್ಟಿಕೊಂಡು ತೆಗೆದುಕೊಂಡು ಬಂದು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ ಉರುಳಿಸುವೆನು. ಆ ಶ್ರೀರಾಮಚಂದ್ರನೇ ಸೀತಾಮಾತೆಯನ್ನು ಹುಡುಕಿಕೊಳ್ಳಲಿ. ನಾನಿಂದ ಬರುವೆ. ವಾರ್ಧಯಂ ಬರದೆಂದ